ನೋಡೋಕೆ ವೀಕ್ ಅನಿಸುತ್ತದೆ. ನಾನೇನು ಸ್ವೀಟ್ ತಿಂತಾ ಇಲ್ಲ, ಅನ್ನ ತಿಂತಾ ಇಲ್ಲ, ಬರೀ ಮುದ್ದೆನೇ ತಿಂತೀನಿ. ಕೆಲಸಕ್ಕೆ ಹೋದಾಗ 3 ಸಾರಿ ಟೀ ಮಾತ್ರ ಕುಡಿತೀನಿ, ಆದರೂ ಸಕ್ಕರೆ ಕಾಯಿಲೆ ಇದೆ, ಪರಿಹಾರ ಏನು? ಇದನ್ನು ಇಬ್ಬರು ಪ್ರಶ್ನೆ ಕೇಳಿದ್ದಾರೆ, ಹೀಗಾಗಿ ಈ 2 ಪ್ರಶ್ನೆಗಳನ್ನ ನಾನು ತಗೋಬೋದು ಅಂತ ಅನ್ಕೋತೀನಿ. ಆ ಪ್ರಶ್ನೆ ಏನು ಅಂದರೆ, ನಾನು 36 ವರ್ಷ, ನನಗೆ 36 ವರ್ಷ, 50 kg ಇದ್ದೀನಿ. ಅಂದರೆ ತುಂಬ ಕಡಿಮೆ ವೆಯ್ಟ್ ಅಂತ ಹೇಳ್ಬೋದಾ? 36 ವರ್ಷ ಅಂದರೆ 50 kg ಅಂದರೆ? ಇಲ್ಲ, ಅದು ವರ್ಷದ ಮೇಲೆಲ್ಲ ಅವ್ರು ಎಷ್ಟು ಹೈಟ್ ಇದ್ದಾರೆ ಅನ್ನೋದ್ರ ಮೇಲೆ ಅವ್ರು ಎಷ್ಟು ವೆಯ್ಟ್ ಇರಬೇಕು ಅಂತ ಇರುತ್ತೆ. ಕರೆಕ್ಟ್, ಅವರು ಹೈಟ್ ಬರ್ದಿಲ್ಲ. ನೋಡೋಕೆ ವೀಕ್ ಅನಿಸುತ್ತದೆ. ನಾನೇನು ಸ್ವೀಟ್ ತಿಂತಾ ಇಲ್ಲ, ಅನ್ನ ತಿಂತಾ ಇಲ್ಲ, ಬರೀ ಮುದ್ದೆನೇ ತಿಂತೀನಿ. ಕೆಲಸಕ್ಕೆ ಹೋದಾಗ 3 ಸಾರಿ ಟೀ ಮಾತ್ರ ಕುಡಿತೀನಿ, ಆದರೂ ಸಕ್ಕರೆ ಕಾಯಿಲೆ ಇದೆ, ಪರಿಹಾರ ಏನು? ಇನ್ನೊಂದು ಪ್ರಶ್ನೆ ನನಗೆ ಗೊತ್ತಿಲ್ಲ, ಇದನ್ನು ಮಿಕ್ಸ್ ಮಾಡ್ಬೋದಾ ಅಂತ ನಾನು ಒಂದ್ಸಲ ಹೇಳ್ತೀನಿ. ತುಂಬ ಸುಸ್ತು ಮತ್ತು ಅರೆನಿದ್ರೆಯಿಂದ ಕೂಡಿದಂತೆ ಆಗುತ್ತದೆ, ಜೊತೆಗೆ ತುಂಬ ಶುಗರ್ ಕೂಡ ಇದೆ. ಇದು 2 ಬೇರೆ ಬೇರೆದು, ಗುಣಪಡಿಸಿಕೊಳ್ಳಬಹುದಾ ಅನ್ನೋದು ಪ್ರಶ್ನೆ. ಮೊದಲನೇ ಪ್ರಶ್ನೆ ಮೊದಲಿಗೆ ನೋಡೋಣ. ಅವ್ರ ಪ್ರಕಾರ ಅವ್ರು ವೀಕ್ ಆಗಿದ್ದೀನಿ ಅಂತ ಹೇಳಿ, ತುಂಬ ಜನ ವೀಕ್ ಅನ್ನೋದನ್ನ ಸಣ್ಣಕ್ಕಿರೋದನ್ನ ವೀಕ್ ಅಂತ ಕರೀತಾರೆ. ಹಾಗಾಗಿ ಸಣ್ಣಕ್ಕಿದ್ದೀನಿ ಮತ್ತು ನಾನು ಮುದ್ದೆ ಮಾತ್ರ ತಿಂತಾ ಇದ್ದೀನಿ, ಅನ್ನ ತಿಂತಾ ಇಲ್ಲ, ಮತ್ತು 3 ಸರಿ ಟೀ ಕುಡಿತೀನಿ, ಆದರೂ ನನಗೆ ಯಾಕೆ ಶುಗರ್ ಜಾಸ್ತಿ ಇದೆ. ಆಮೇಲೆ ಶುಗರ್ಲೆಸ್ ಟೀ ಕುಡಿತಾರೆ ಅನ್ನೋದು ಕೂಡ ಹೇಳಿಲ್ಲ ಅವರು. ಸೊ ಇದರಲ್ಲಿ ಅನ್ನಕ್ಕೂ ಮತ್ತು ಮುದ್ದೆಗೂ ದೊಡ್ಡ ವ್ಯತ್ಯಾಸ ಇದೆ ಅಂತ ಅವ್ರ ಭಾವನೆ. ತುಂಬ ಜನರ ಭಾವನೆ ಹೀಗಿದೆ. ನಮ್ಮಲ್ಲಿ ಬರುವಂಥ ಪೇಷಂಟ್ಗೂ ಕೂಡ ನಾವು ಅಕ್ಕಿ, ರಾಗಿ, ಗೋಧಿ, ಜೋಳ ಮತ್ತು ಹಣ್ಣುಗಳು ಸಿಕ್ಕಾಪಟ್ಟೆ ತಿನ್ನೋದು, ಸ್ವೀಟ್ಸ್ ತಿನ್ನೋದು, ಇವೆಲ್ಲದರಲ್ಲೂ ಕೂಡ ಶುಗರ್ ಇರುತ್ತೆ ಅಂತ ಹೇಳಿದಾಗ ಮುದ್ದೆಯಲ್ಲಿ ಇರ್ಲಿಕ್ಕಿಲ್ವಲ್ಲ ಅಂತ ಇರುತ್ತೆ. ಮತ್ತು ನಾನು ಅನ್ನ ತಿಂತಾ ಇಲ್ಲ, ಚಪಾತಿ ತಿಂತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಭಾಳ ಜನರ ಅಭಿಪ್ರಾಯ ಇರುತ್ತೆ. ನಾವು ಅಲ್ಲಿ ಮಾತಾಡ್ತಾ ಇರೋದು ಕಾರ್ಬೋಹೈಡ್ರೇಟ್ ಬಗ್ಗೆ, ಶರ್ಕರ ಪಿಷ್ಟದ ಬಗ್ಗೆ. ಈ ಪಿಷ್ಟ ಇದು ಅಕ್ಕಿ, ರಾಗಿ, ಗೋಧಿ, ಜೋಳ ಎಲ್ಲದರಲ್ಲೂ ಕೂಡ ಒಂದೇ ಇರುತ್ತೆ. ಮುದ್ದೆ ತಿಂದಾಗಲೂ ಕೂಡ ನಿಮಗೆ ಶುಗರು ರೈಸ್ ಆಗುತ್ತೆ. ಇನ್ಫ್ಯಾಕ್ಟ್ ಕೆಲವರಿಗೆ ನೀವು ಕೆಂಪಕ್ಕಿ ಅನ್ನ ತಿಂದಾಗ ಎಷ್ಟು ಶುಗರ್ ರೈಸ್ ಆಗುತ್ತೋ ಅದಕ್ಕಿಂತ ಜಾಸ್ತಿ ರಾಗಿ ಮುದ್ದೆ ತಿಂದಾಗ ಜಾಸ್ತಿ ಆಗುತ್ತೆ. ರಾಗಿ ಗಂಜಿ ಕುಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಇದನ್ನು ನಾವು ಅವ್ರಿಗೆ ನೀವು ಟೆಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ಟೆಸ್ಟ್ ಮಾಡ್ಕೊಂಡು ನೋಡ್ಕೊಂಡಾಗ ಮಾತ್ರ ಅವ್ರಿಗೆ ನಾನು ಪೂರಾ ಕೆಂಪಕ್ಕಿಯನ್ನು ತಿಂದಾಗ ಅಥವಾ ಕಾಳು ತಿಂದಾಗ ನನಗೆ ಎಷ್ಟಿತ್ತು, ರಾಗಿ ಮುದ್ದೆ ತಿಂದಾಗ ಅದಕ್ಕಿಂತ ತುಂಬ ಜಾಸ್ತಿ ಇತ್ತು ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಅವರು ಕನ್ವಿನ್ಸ್ ಆಗೋಲ್ಲ, ಇದು ಇರುತ್ತೆ. ಎನಿವೆ, ಈ ಪೇಷಂಟು ವಿಚಾರಕ್ಕೆ ಬರೋದಾದರೆ ನಿಮಗೆ ಖಂಡಿತವಾಗ್ಲೂ ಒಂದು ಡಯಾಬಿಟಿಸ್ ಇದೆ. ಸಣ್ಣಕ್ಕಿದ್ದೀರಿ ಅಂತಂದರೆ ಯಾವ ಟೈಪ್ ಡಯಾಬಿಟಿಸ್ ಇದೆ ಅಂತ ನೋಡಬೇಕು. ಸಾಮಾನ್ಯ ಟೈಪ್ 1 ಮತ್ತು ಟೈಪ್ 2 ಡಯಾಬಿಟಿಸ್ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಆದರೆ ಟೈಪ್ 1.5 ಅಂತ ನಾವು ಒಂದನ್ನು ಕರಿತೀವಿ, ಲ್ಯಾಡಾ ಅಂತ, ಲೇಟೆಂಟ್ ಆಟೋ ಇಮ್ಯೂನ್ ಡಯಾಬಿಟಿಸ್ ಇನ್ ಅಡಲ್ಟ್ಸ್ ಅಂತ. ನಾವು ನೋಡಿರೋದು ತುಂಬ ಸಣ್ಣಕ್ಕಿರುವಂಥ ಭಾಳ ಜನರಿಗೆ ಅವ್ರ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಕೂಡ ತುಂಬ ಕಡಿಮೆ ಇರುತ್ತೆ. ಆ ರೀತಿಯಲ್ಲೂ ಕೂಡ ಇರುವಂಥ ಸಾಧ್ಯತೆ ಇರುತ್ತೆ. ಬಟ್ ಇನ್ ಎನಿ ಕೇಸ್, ನೀವು ಏನು ವಿವರಗಳನ್ನು ಕೊಟ್ಟಿದ್ದೀರಿ ಅದನ್ನು ನೋಡಿದ್ರೆ ತನ್ನಂತೆ ತಾನೇ ಶುಗರ್ ಕಡಿಮೆ ಇದ್ಬಿಡಬೇಕು ಅಂತ ಏನೂ ಅನಿಸೋದಿಲ್ಲ. ನಿಮ್ಮ ಆಹಾರ ಕ್ರಮ ಸರಿ ಇಲ್ಲದೆ ಇರ್ಬೋದು. ಮುದ್ದೆ ಅಷ್ಟೇ ತಿಂದರೂ ಕೂಡ ಅದರಿಂದ ಒಳ್ಳೆಯದಾಗುತ್ತೆ ಅಂತಿಲ್ಲ. ಬದಲಿಗೆ ನೀವು ಇದ್ರ ಹೊರತಾಗಿ ಇನ್ನೂ ಏನೇನು ತಿಂತೀರಿ, ತರಕಾರಿ ಎಷ್ಟು ತಿಂತೀರಿ, ಪ್ರೋಟೀನ್ ಇರೋದು ಎಷ್ಟು ತಿಂತೀರಿ, ಕಾಳು, ಮೀನು, ಮೊಟ್ಟೆ, ಮಾಂಸ, ತರಕಾರಿ ಇವೆಲ್ಲ ಕೂಡ ಇದನ್ನು ಆಧರಿಸಿ ನಿಮ್ಮ ಆಹಾರ ಕ್ರಮ ಸರಿ ಇದೆಯಾ ಇಲ್ವಾ ಅಂತ ನಾವು ಹೇಳ್ಬೋದು. ಮತ್ತು 100ಕ್ಕೆ 100 ಭಾಗ ಆಹಾರ ಕ್ರಮವನ್ನು ಎಲ್ಲ ಸರಿ ಮಾಡ್ಕೊಂಡ್ಬಿಟ್ರೆ ಎಲ್ಲ ಬಗೆಯ ಡಯಾಬಿಟಿಸ್ಗೂ ಕೂಡ ನಾವು ಅದನ್ನು ಪೂರ್ತಿ ಕಂಟ್ರೋಲ್ ಇಟ್ಕೊಳ್ಬೋದು ಮತ್ತು ಮಾತ್ರೆ ಸ್ಟಾಪ್ ಮಾಡಿಬಿಡ್ಬೋದು ಅಂತಲೂ ಅನ್ಕೋಬಾರ್ದು. ಆ ರೀತಿಯಲ್ಲಿ ನೀವು ಕೆಲವು ಆ ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೆಲವರು ನೋಡಿರ್ತಾರೆ, ನಿಮ್ದು ಎಂಥದೇ ಡಯಾಬಿಟಿಸ್ ಇರಲಿ ಬನ್ನಿ ನಾವು ಸರಿ ಮಾಡಿಬಿಡ್ತೀವಿ ಅಂತ. ಆ ಥರದಕ್ಕೆ ಯಾವುದೇ ಪುರಾವೆ ಇಲ್ಲ. ಅದು ಅಫ್ಕೋರ್ಸ್ ಡಯಾಬಿಟಿಸ್ ಟೈಪ್ 2 ಅದನ್ನು ನಾವು ವಿ ಕ್ಯಾನ್ ಪುಟ್ ಇನ್ ಟು ರೆಮಿಷನ್ ಅಂತ ಹೇಳ್ತೀವಿ. ಅಂದರೆ ಮಾತ್ರೆಗಳಿಲ್ಲದೆ ಅದನ್ನು ನಿಭಾಯಿಸೋಕ್ಕಾಗೋದು ಭಾಳ ಜನರಿಗೆ ಅದು ಸಾಧ್ಯ ಆಗುತ್ತೆ, ಕೆಲವು ಜನರಿಗೆ ಅದು ಸಾಧ್ಯ ಆಗಲ್ಲ. ಸೊ ಇಲ್ಲಿ ನೀವು ಕೊಡ್ತಿರೋವಂಥ ಮಾಹಿತಿಯಿಂದ ನಿಮ್ಮ ಶುಗರ್ ಕಡಿಮೆ ಇರಬೇಕು ಅಂತ ಏನೂ ಇಲ್ಲ. ಸೊ ಅದು ಸರಿ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಟೆಸ್ಟ್ ಮಾಡಿ ನೋಡಬೇಕು. ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಎಷ್ಟಿದೆ ಅಂತ ನೋಡಬೇಕು. C-ಪೆಪ್ಟೈಡ್ ಅಂತ ಇನ್ನೊಂದು ಟೆಸ್ಟ್ ಮಾಡ್ತೀವಿ, ಅದೆಷ್ಟಿದೆ ಅಂತ ನೋಡಬೇಕು. ಇದರ ನಂತರ ನಿಮ್ಮ ಡಯಾಬಿಟಿಸ್ ಏನಿದೆ ಅದು ಯಾವ ಟೈಪು ಮತ್ತು ಅದನ್ನು ಮಾತ್ರೆಗಳಿಲ್ಲದೆ ನಿಭಾಯಿಸುವಂಥ ಕೋರ್ಸ್ಗೆ ನೀವು ಎಲಿಜಿಬಲ್ ಹೌದಾ ಅಲ್ವಾ ಅನ್ನೋದನ್ನು ನಾವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ತುಂಬ ಸುಸ್ತು, ಅರೆನಿದ್ರೆಯಿಂದ ಕೂಡಿದಂತೆ ಆಗುತ್ತದೆ, ತುಂಬ ಶುಗರ್ ಕೂಡ ಇದೆ, ಗುಣಪಡಿಸ್ಕೊಳ್ಬಹುದಾ? ಡೆಫಿನೆಟ್ಲಿ ಅದನ್ನು ನೀವು ಈ ಕಡೆಯಿಂದ ನೋಡಬೇಕು. ನಂಗೆ ತುಂಬ ಶುಗರ್ ಇದೆ, ಆಮೇಲೆ ಅರೆನಿದ್ರೆಯಿಂದ ಕೂಡಿರ್ತೀನಿ ಮತ್ತು ಸುಸ್ತಾಗಿರುತ್ತೆ ಅಂತ. ಅಂದರೆ ಇದು ತುಂಬ ಶುಗರ್ ಇದ್ದಾಗ ಏನಾಗುತ್ತೆ ಅನ್ನೋದನ್ನು ಅವರು ವಿವರಿಸ್ತಾ ಇದ್ದಾರೆ. ಶುಗರ್ ತುಂಬ ಸ್ಪೈಕ್ ಆದಾಗ ಒಂದು ರೀತಿಯಲ್ಲಿ ಸುಸ್ತಾಗುವಂಥದ್ದು ಮತ್ತು ನಿದ್ದೆ ಬಂದಂಗೆ ಆಗೋದು. ಇದು ನಮ್ಮ ಪೇಷಂಟ್ಸ್ ತುಂಬ ಜನ ಹೇಳ್ತಾರೆ. ಅಂದರೆ ನಾವು ಒಂದು 6 ತಿಂಗಳು ಕೋರ್ಸ್ ನಡೆಸೋದ್ರಿಂದ ಫಸ್ಟು ಗ್ರೂಪ್ ಸೆಷನಲ್ಲಿ ಬಂದಾಗ ಈ ಎಲ್ಲ ಸಮಸ್ಯೆ ಹೇಳಿರ್ತಾರೆ. 6 ವಾರ ಆದಮೇಲೆ ಬಂದ ತಕ್ಷಣ ನನಗೆ ಮುಂಚೆ ಮಧ್ಯಾಹ್ನ ಆದರೆ ತುಂಬ ನಿದ್ದೆ ಬರ್ತಿತ್ತು, ಊಟ ಆದ ತಕ್ಷಣ ತುಂಬ ನಿದ್ದೆ ಬರ್ತಿತ್ತು, ಈಗ ನನಗೆ ಹಂಗಿಲ್ಲ, ನಾನು ಎನರ್ಜೆಟಿಕ್ ಆಗಿದ್ದೀನಿ ಅಂತ. ಸಿಕ್ಕಾಬಟ್ಟೆ ಗ್ಲೂಕೋಸ್ ಸ್ಪೈಕ್ ಏನಾಗುತ್ತೆ
ಅದರಿಂದ ಈ ರೀತಿ ಸುಸ್ತಾಗೋದು ಮತ್ತು ಅರೆನಿದ್ರೆ ಥರದಲ್ಲಿ ಅಂದರೆ ಒಂದು ಡ್ರೌಸಿನೆಸ್ ಇರುವಂಥದ್ದು, ಮಲಗಬೇಕು ಅಂತ ಅನ್ಸೋದು, ವಿಶೇಷವಾಗಿ ಊಟ ಆದಮೇಲೆ ನಿಮಗೆ ಅರ್ಧ ಗಂಟೆ 1 ಗಂಟೆ ನಂತರ ಮಲಗಬೇಕು ಅಂತ ಅನ್ಸೋದು, ಇವೆಲ್ಲವೂ ಕೂಡ ಮಾಮೂಲಿಯಾಗಿರುತ್ತೆ. ಇದರ ಅರ್ಥ ನಿಮ್ಮ ಶುಗರ್ ಕಂಟ್ರೋಲಲ್ಲಿ ಇಲ್ಲ ಅಂತ ಅದರ ಅರ್ಥ. ಸೊ ಶುಗರ್ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಒಂದು ಮಾತ್ರೆ ತೊಗೊಂಡು ಕಂಟ್ರೋಲಲ್ಲಿ ಇಟ್ಕೋಬೇಕು. ಇಲ್ಲದೇ ಇದ್ದರೆ ನೀವು ಡಯಟ್ನ ಸರಿಯಾಗಿ ಮಾಡಿಕೊಂಡು ನಿಮ್ಮ ಜೀವನ ಶೈಲಿಯನ್ನು ಸರಿ ಮಾಡಿಕೊಂಡು ನಿಮ್ಮ ಶುಗರ್ನ ಪೂರ್ತಿ ಕಂಟ್ರೋಲ್ಗೆ ತಂದ್ಕೋಬೇಕು. ಎಸ್, ಬಟ್ ಕೆಲವರು ಮಧ್ಯಾಹ್ನ ಮಲಗುವಂಥ ರೂಢಿ ಇರುತ್ತಲ್ಲ, ಸೊ ಮಧ್ಯಾಹ್ನ ರೂಢಿ ಮಾಡ್ಕೊಂಡಿರ್ತಾರೆ, ಹೀಗಾಗಿ ನಿದ್ದೆ ಬರುತ್ತೆ ಅಂತ ನನಗನ್ಸುತ್ತೆ. ಇನ್ನು ಕೆಲವರು ತುಂಬ ಬೆಳಗ್ಗೆಯಿಂದ ಸುಸ್ತಾಗೋ ಥರ ಕೆಲಸ ಮಾಡಿರ್ತಾರೆ, ಹೀಗಾಗಿ ಮಧ್ಯಾಹ್ನ ಊಟ ಮಾಡಿದ್ಮೇಲೆ ನಿದ್ದೆ ಬರುತ್ತೆ. ಸೊ ಆ ನಿದ್ದೆ ಅದು ಡಯಾಬಿಟಿಸ್ನ ಲಕ್ಷಣ ಇಲ್ಲದೆ ಇರಬಹುದು. ಹೌದು, ಅದು ಊಟ ಆದಮೇಲೆ ಒಂದು ಸ್ವಲ್ಪ ಜೋಂಪು ಹತ್ತುವಂಥದ್ದು ಏನಿದೆ, ಇದು ಭಾಳ ಕಾಮನ್ ಆಗಿರುವಂಥದ್ದು. ಇದಕ್ಕೆ ಬೇರೆ ಬೇರೆ ಥಿಯರಿಗಳನ್ನು ಹೇಳಲಾಗುತ್ತೆ. ಅಂದರೆ ನಮ್ಮ ಹೊಟ್ಟೆಗೆ ಆ ಸಂದರ್ಭದಲ್ಲಿ ಜಾಸ್ತಿ ರಕ್ತ ಪರಿಚಲನೆ ಆಗುತ್ತೆ. ಅಂದರೆ ಜಠರಕ್ಕೆ ರಕ್ತ ಬೇಕು, ಜಠರ ರಸ ಉತ್ಪಾದನೆ ಆಗಬೇಕು, ಅಲ್ಲಿಂದ ಡಿಯೋಡಿನಮ್ಗೆ ಹೋದಾಗ ಕರುಳಿಗೆ ರಕ್ತ ಬೇಕು, ಪ್ಯಾನ್ಕ್ರಿಯಾಸ್ಗೆ ರಕ್ತ ಬೇಕು, ಲಿವರ್ಗೆ ರಕ್ತ ಬೇಕು. ಹಾಗಾಗಿ ಮೆದುಳಿಗೆ ರಕ್ತ ಕಡಿಮೆ ಆಗಿಬಿಡುತ್ತೆ ಅನ್ನೋ ರೀತಿಯಲ್ಲಿ ಕೆಲವರು ಹೇಳ್ತಾರೆ. ಆದರೆ ಇನ್ನು ಕೆಲವು ಸ್ಟಡೀಸು ಅದಲ್ಲ, ಅದು ವಾಸ್ತವ ಅಲ್ಲ. ಬದಲಿಗೆ ನೀವು ಊಟ ಮಾಡಿದಾಗ ಟ್ರಿಪ್ಟೋಫ್ಯಾನ್ ಅನ್ನುವಂಥ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ, ಅದು ಮೆದುಳಿನ ಮೇಲೆ ಪರಿಣಾಮ ಬೀರಿ ನಿದ್ದೆ ಬರೋಂಗೆ ಆಗುತ್ತೆ ಅಂತ. ಶುಗರ್ ಜಾಸ್ತಿ ಆದಾಗ, ಅದು ಸರಿಯಾದ ರೀತಿಯಲ್ಲಿ ಕಂಟ್ರೋಲಲ್ಲಿ ಇಲ್ಲದೇ ಇದ್ದಾಗ, ಆಗ ಕೂಡ ಈ ಟ್ರಿಪ್ಟೋಫ್ಯಾನ್ ಜಾಸ್ತಿ ರಿಲೀಸ್ ಆಗುತ್ತೆ ಅನ್ನುವಂಥ ಸ್ಟಡಿಗಳಿವೆ. ಹಾಗಾಗಿ ಇದೆರಡೂ ಕೂಡ ನಿಜ. ಅಂದರೆ ನೀವು ಡಯಾಬಿಟಿಸ್ ಇದ್ದರೂ ಇಲ್ಲದೇ ಇದ್ದರು ಮಧ್ಯಾಹ್ನ ನಿದ್ದೆ ಬರೋದು ಊಟ ಆದ ತಕ್ಷಣ ಅಂದ್ರೇ ಡಯಾಬಿಟಿಸ್ ಅಂತ ಖಂಡಿತ ತಿಳಿಬಾರ್ದು. ಆದರೆ ನಿಮಗೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದೆ ಅಂತ ಅವ್ರು ಏನು ಹೇಳ್ತಿದ್ದಾರೆ, ಅದರಿಂದ ಅವರಿಗೆ ಸುಸ್ತು ಮತ್ತು ನಿದ್ದೆ ಜೋಂಪು ಹತ್ತುವಂಥದ್ದೇನಿದೆ ಅದು ಆ ಕಾರಣದಿಂದಾಗಿ. ಈಗ ಯಾರಿಗೋ ಚೆನ್ನಾಗಿ ಮಧ್ಯಾಹ್ನ ಯಾಕೋ ಊಟ ಆದ ತಕ್ಷಣ ನಿದ್ದೆ ಬರ್ತಿದೆ ಅಂದ ತಕ್ಷಣ ನನಗೆ ಡಯಾಬಿಟಿಸ್ ಇದೆ ಅಂತ ಹೇಳಿ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದನ್ನೆಲ್ಲ ಮಾಡಬೇಕಿಲ್ಲ. ಓಕೆ, ರಜನೀಶ್ ಅವ್ರ ಬಗ್ಗೆ ಓದ್ತಿರ್ಬೇಕಾದ್ರೆ ಅವರೊಂದು ಕಡೆ ಹೇಳಿದ್ದಾರೆ, ನಿಮಗೆ ಪ್ರತಿದಿನ 2 ಬೆಳಗಿನ ಜಾವದ ಅನುಭವ ಆಗಬೇಕು ಅಂತಂದರೆ ನೀವು ಮಧ್ಯಾಹ್ನ ಮಲ್ಕೊಳ್ಳಿ ಅಂತ. ಅದರ ಅರ್ಥ ಏನು ಅಂತಂದರೆ, ನೀವು ಬೆಳಗಿಂದ, ಅಂದರೆ ಎಲ್ರಿಗೂ ಅಪ್ಲೈ ಆಗದೆ ಇರ್ಬೋದು, ಈಗ ನನಗೆ ಅಪ್ಲೈ ಆಗಲ್ಲ ಇದು. ಬೆಳಗಿಂದ ಕೆಲಸ ಮಾಡಿದ ಮೇಲೆ ನಾವು ಚಿಕ್ಕವ್ರದಾಗ ಏನಾಗ್ತಿತ್ತು ಅಂತ ನಿಮ್ಗೆ ಹೇಳ್ತೀನಿ. ಅಂದರೆ ಹೈಸ್ಕೂಲು, ಪ್ರೈಮರಿ ಸ್ಕೂಲ್ ಅನಿಸುತ್ತೆ, ಅಜ್ಜಿ ಊರಿಗೆ ಹೋಗ್ತಿದ್ವಿ, ನಮ್ಮ ತಾಯಿ ಊರಿಗೆ. ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡ್ಬಿಡ್ತಿದ್ವಿ ಎಲ್ಲ ಒಂದು ಕಡೆ. ಅಂದರೆ ನಮಗೆ ಪೇಪರ್ ಓದ್ತಾ ಏನೋ ಮಾಡ್ತಾಮಲ್ಲ, ಸಂಜೆ 5 ಗಂಟೆಗೆ ಎಚ್ಚರ ಆಗೋದು, ಸೂರ್ಯಾಸ್ತ ಆಗ್ತಾಯಿತ್ತು. ನನಗೆ ಎದ್ದ ತಕ್ಷಣ ಇದು ಬೆಳಗ್ಗೆನಾ ಇದು ಸಂಜೆನಾ ಅಂತ ನಮಗೆ ಕನ್ಫ್ಯೂಷನ್ ಆಗ್ತಿತ್ತು, ಅಷ್ಟು ಮುಗ್ಧತೆ. ಅಂದರೆ ನಿಮಗೆ ಇನ್ನೊಂದು ಸಲ ಸೂರ್ಯೋದಯ ಆದಂಗೆ, ಅಂದರೆ ಫ್ರೆಶ್ ಆಗಿ ಹೇಳ್ಬಹುದು. ಆದರೂ ಮಧ್ಯಾಹ್ನ ಮಲಗಿ ಮಕ್ಕಳಿದ್ದಾಗ ಸಮಸ್ಯೆ ಇಲ್ಲ, ದೊಡ್ಡರಾದ್ರೆ 3 ಗಂಟೆ ನಿದ್ದೆ ಮಾಡೋದು ಸ್ವಲ್ಪ ಜಾಸ್ತಿ. 3 ಗಂಟೆ ಅಲ್ಲ, 3 ಗಂಟೆಗೆ ಮಲ್ಕೋತಿದ್ವಿ. 3 ಗಂಟೆ ಮಲ್ಕೊಂಡು, ಅಲ್ಲ ಎಷ್ಟು ಗಂಟೆ ಮಲ್ಕೊಂಡು ನೆನಪಿಲ್ಲ, ಬಟ್ 1 ಗಂಟೆನೋ 1.5 ಗಂಟೆ. ಈಗ 3 ಗಂಟೆ ಮಲ್ಕೊಳ್ಳೋಕೆ ಕೆಲಸ ಸಾಧ್ಯ ಆಗುತ್ತೆ. ಮಧ್ಯಾಹ್ನ ಅರ್ಧ ಗಂಟೆ, ಒಂದು 10 ನಿಮಿಷ 20 ನಿಮಿಷ ಮಲ್ಕೋಬೋದು ಕೆಲವರು. ಅಂದರೆ ಫ್ರೆಶ್ ಆಗಿ ಎದ್ದು ಇನ್ನೊಂದು ದಿನ ಶುರುವಾದ ಥರ ನೀವು ರಾತ್ರಿ 11 ಗಂಟೆ 12 ಗಂಟೆ ತನಕನೂ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ಬೋದು ಅನ್ನೋ ಥಿಯರಿ ಕೂಡ ಇದೆ. ಲಂಕೇಶ್ ಕೂಡ ಇದ್ರ ಬಗ್ಗೆ ಬರ್ತಿದ್ದು ನಂಗೆ ಇಲ್ಲ. ಆಗ ಮಲಗಿದಾಗ ಒಂದು ಫ್ರೆಶ್ನೆಸ್ ಬರುತ್ತಲ್ಲ, ಅದರಿಂದಾಗಿ ಇನ್ನಷ್ಟು ಹುರುಪು ಇರುತ್ತೆ ಅನ್ನೋದು ಒಂದು. ಆದರೆ ಕೆಲವರು ನಮಗೆ ಇದನ್ನು ಕೇಳ್ತಾರೆ, ಅಂದರೆ ಮಧ್ಯಾಹ್ನ ನಾವು ಊಟ ಮಾಡಿದ್ಮೇಲೆ ಮಲಗ್ಬೋದಾ? ಇದನ್ನು ನಾವು ಜನರಲ್ಲಾಗಿ ಈಗ ಈ ಥರ ನಿಮ್ಮ ವಿಡಿಯೋದಲ್ಲಿ ಹೇಳ್ತಾ ನಾನು ಎಲ್ಲ ಮಧ್ಯಾಹ್ನ ನಿದ್ದೆ ಮಾಡ್ಬೋದು ಅಂತ ಹೇಳಲ್ಲ. ಯಾಕೆಂದರೆ ತುಂಬ ವಿಚಾರಗಳು ಅವರವರ ಬದುಕಿಗೆ ಬೇರೆ ಬೇರೆ ರೀತಿಯಲ್ಲಿ ಸೆಟ್ ಆಗಿ, ಕೆಲವರಿಗೆ ಮಧ್ಯಾಹ್ನ ನಿದ್ದೆ ಮಾಡುವ ಲಕ್ಸುರಿ ಇರುತ್ತೆ, ಕೆಲವರಿಗೆ ಇರಲ್ಲ. ನಿದ್ದೆ ಬರುತ್ತೆ, ಕೆಲವರಿಗೆ ಬರಲ್ಲ. ಹಾಗಾಗಿ ಇದು ಅವರವರ ಬದುಕಿನ ಕ್ರಮಗಳ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ಅದು ಇಲ್ಲದೆ ನೀವು ಜನರಲ್ ಟಿಪ್ಸ್ ಹೇಳ್ಬಿಟ್ಟು ಕೆಲವರು ಅದಕ್ಕೋಸ್ಕರ ಆತಂಕ ಪಟ್ಕೊಳ್ಳೋವಂಥದ್ದು ಇರುತ್ತೆ. ಇನ್ನೂ ಕೆಲವು ವಿಚಾರ ಇದೆ. ಉದಾಹರಣೆಗೆ ಎಷ್ಟು ನೀರು ಕುಡಿಬೇಕು ಅಂತ ಕೇಳ್ತಾರೆ. 2.5 ಲೀಟ್ರ್ ಒಂದು ದಿನಕ್ಕೆ ನೀರು ಕುಡಿಬೇಕು ಅನ್ನುವಂಥ ಜನರಲ್ ಸೂತ್ರನ ಅವರು ನಿರೀಕ್ಷೆ ಮಾಡ್ತಿರ್ತಾರೆ. ಇದರಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ನಾನು ಹೇಳ್ತಿರ್ತೀನಿ. ಅಂದರೆ ನಿಮಗೆ ಬೇಸಿಗೆಯಲ್ಲಿ ಜಾಸ್ತಿ ನೀರು ಬೇಕು, ಚಳಿಗಾಲದಲ್ಲಿ ಕಡಿಮೆ ನೀರು ಬೇಕು. ಮಂಗಳೂರಿನಲ್ಲಿದ್ದರೆ ನಿಮಗೆ ಜಾಸ್ತಿ ನೀರು ಬೇಕು, ಬೆಂಗಳೂರಿನಲ್ಲಿದ್ದರೆ ಕಡಿಮೆ ಬೇಕು. ಹೆಚ್ಚು ಬೆವರ್ತಕ್ಕಂಥವ್ರು ಕೆಲವರು ಇರ್ತಾರೆ. ಒಂದೇ ಊರಿನಲ್ಲಿದ್ದರೂ ಕೂಡ ಒಂದೇ ಸೀಸನ್ನಲ್ಲಿ ಕೆಲವರು ತುಂಬ ಬೆವರ್ತಾರೆ, ಕೆಲವರು ಕಡಿಮೆ ಬೆವರ್ತಾರೆ. ಹಾಗಾಗಿ ಎಲ್ಲ ಬರೆದಿಟ್ಟ ಹಾಗೆ ಕೆಲವು ಉತ್ತರಗಳನ್ನ ನಾವು ನಿರೀಕ್ಷೆ ಮಾಡ್ತಿರ್ತೀವಿ. ಹಂಗಿರೋದಿಲ್ಲ. ವ್ಯಕ್ತಿಯಿಂದ ವ್ಯಕ್ತಿಗೆ ಅವರ ಸಂದರ್ಭಕ್ಕೆ ತಕ್ಕ ಹಾಗೆ ಕೂಡ ನಾವು ಏನು ಮಾಡಬೇಕು ಮಾಡಬಾರ್ದು ಅಂತ ಹೇಳದೇ ಇದ್ದರೆ ತುಂಬ ಸರಿ ಸಮಸ್ಯೆ ಆಗುತ್ತೆ. ನನಗೆ ನಮ್ಮ ಸ್ನೇಹಿತರು ನೀವು ಹಿಂದೆ ನನ್ನ ಸಂದರ್ಶನ ಮಾಡಿದಾಗ ಇದ್ದ ವಿಡಿಯೋನ ಒಂದನ್ನು ಕಮೆಂಟನ್ನು ನನಗೆ ಹೇಳಿದ್ರು.
ಅದೇನೆಂದರೆ ನೀವೆಲ್ಲರಿಗೂ ಆಗ್ಬೋದಾಗಿರುವಂಥ ಒಂದು ಚಿಕಿತ್ಸೆಯನ್ನು ಹೇಳಿಲ್ಲ ಇದರೊಳಗಡೆ ಅಂತ. ಹಂಗೆ ಹೇಳಿಬಿಟ್ರೆ ದೊಡ್ಡ ಸಮಸ್ಯೆ ಇದೆ. ನಾನು ನನ್ನ ಪೇಷಂಟ್ಸ್ಗೂ ಕೂಡ ಹೇಳ್ತಾ ಇರ್ತೀನಿ, ಅಂದರೆ ಈ ಥರ ಡಯಟ್ನ ಈ ಥರ ಪಾಲಿಸ್ಬೇಕು ಅನ್ನೋದನ್ನು ನಾನು ಪೂರ್ತಿ ವಿವರಿಸಿದ ಮೇಲೆ ಭಾಳ ಜನ ಅದನ್ನು ಕೇಳಲ್ಲ ಪ್ರಶ್ನೆಯನ್ನು, ಅವ್ರು ಅಸ್ಯೂಮ್ ಮಾಡ್ಕೊಂಬಿಡ್ಬೋದು. ಅಂದರೆ ನಾನು ಮನೇಲಿರೋ ಎಲ್ರಿಗೂ ಈ ಡಯಟ್ ಹೇಳ್ಬೋದಾ ಇಲ್ವಾ, ಪಕ್ಕದ ಮನೆಯವ್ರಿಗೆ ಇದೇ ಡಯಟ್ನ ಹೇಳಲ್ಲ ನಾನು, ಅವ್ರಿಗೂ ಡಯಾಬಿಟಿಸ್ ಇದೆ ಅಂತಂದರೆ ಅಂತ. ಆವಾಗ ನಾನು ಹೇಳ್ತೀನಿ ಇಲ್ಲ ಹಂಗೆ ಹೇಳಬಾರ್ದು, ಯಾಕಂದರೆ ಪಕ್ಕದ ಮನೆಯವರ ಹೆಲ್ತ್ ಕಂಡೀಷನ್ ಏನು ಅಂತ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಅವರ ಕಿಡ್ನಿ ಸ್ಟೇಟಸ್ ಏನು, ಅವ್ರು ಎಷ್ಟು ಪ್ರೋಟೀನ್ ತಿನ್ಬೋದು ಅಥವಾ ತಿನ್ನಬಾರ್ದು, ಮತ್ತು ಅವ್ರಿಗೆ ಹೈಪೋಥೈರಾಯ್ಡಿಸಮ್ ಇದೆಯಾ, ಹೈಪೋಥೈರಾಯ್ಡಿಸಮ್ ಇದ್ದರೆ ಅವರು ಕೆಲವು ರೀತಿಯ ಆಹಾರಗಳನ್ನ ತಗೊಳ್ಳೋಂಗಿಲ್ಲ, ಪಾಲಕ್ ತಿನ್ನಬಾರ್ದು, ಕ್ಯಾಬೇಜ್ ತಿನ್ನಬಾರ್ದು. ಸೊ ಈಗ ನೀವು ಚೆನ್ನಾಗಿ ತರಕಾರಿ ತಿನ್ನಿ ಅಂತ ಹೇಳಿಬಿಟ್ಟು ಅವ್ರು ಸಿಕ್ಕಾಬಟ್ಟೆ ಕ್ಯಾಬೇಜ್ನ ಎಲೆಕೋಸನ್ನ ತಿನ್ಬಿಟ್ಟು ಅಥವಾ ಸೊಪ್ಪಿನ ರಸ ಕುಡೀರಿ ಅಂತ ಏನಾದ್ರು ಹೇಳಿದ್ರೆ ಅವರು ತುಂಬ ಪಾಲಕ್ ಹಾಕ್ಕೊಂಡು ಸೊಪ್ಪಿನ ರಸ ಕುಡಿದ್ಬಿಟ್ರೆ, ಸೊ ಇದರ ಬಗ್ಗೆ ಒಂದು ಮೆಡಿಕಲ್ ಸೂಪರ್ವಿಷನ್ ಅಗತ್ಯ ಇರುತ್ತೆ ತುಂಬ ವಿಚಾರಕ್ಕೆ. ಹಾಗಾಗಿನೇ ಈ ಥರ ವಿಡಿಯೋಗಳು ಇವೆಲ್ಲ ಆದಾಗ ನಾವು ಜನರಲ್ ಸೂತ್ರ ಹೇಳಬೇಕಾದ್ರೆ ಎಚ್ಚರ ವಹಿಸಬೇಕು ಅಂತ ನನಗನ್ಸುತ್ತೆ. ಡಯಾಬಿಟಿಸ್ ರಿವರ್ಸಲ್ ಅಂತ ನಡೀತಾ ಇರುತ್ತೆ. ನೀವು ಹೇಳಿದ್ರಲ್ಲ, ನಾನು ಎಚ್ಚರದಿಂದ ಮಾತಾಡ್ತೀನಿ, ರೆಮಿಷನ್ ಅಂತ ಹೇಳಬೇಕು. ಎಲ್ಲರಿಗೂ ಶಾಶ್ವತವಾಗಿ ಮತ್ತು ಸಂಪೂರ್ಣವಾಗಿ ಡಯಾಬಿಟಿಸನ್ನು ಕ್ಯೂರ್ ಮಾಡಿಬಿಡ್ಬೋದು ಅಂತ ಯಾರಾದರೂ ಹೇಳಿದ್ರೆ ಏನು ಆ ಥರ ಎವಿಡೆನ್ಸ್ ಎಲ್ಲಿ ಇದೆ? ಇಲ್ಲಿ ತನಕ ನಡೆದಿರುವಂಥ ಸಾಂಸ್ಥಿಕವಾದ ಅಧ್ಯಯನಗಳಲ್ಲಿ, ಇನ್ಸ್ಟಿಟ್ಯೂಷನಲ್ ಸ್ಟಡಿಗಳಲ್ಲಿ ಎಷ್ಟು ಜನರಿಗೆ ಎಷ್ಟು ವರ್ಷ ಕಾಲ ನಾವು ಸಂಪೂರ್ಣ ರಿವರ್ಸಲ್ ಮಾಡೋಕ್ಕಾಗಿದೆ ಅಥವಾ ರೆಮಿಷನಲ್ಲಿ ಇಡೋಕ್ಕಾಗಿದೆ ಅನ್ನೋದ್ರ ಬಗ್ಗೆ ಡೇಟಾ ಇದೆ ನಮ್ಮಲ್ಲಿ. ಆದರೆ ಎಲ್ಲರಿಗೂ ಶಾಶ್ವತವಾಗಿ ಮತ್ತು ಸಂಪೂರ್ಣವಾಗಿ ರಿವರ್ಸಲನ್ನು ಮಾಡಿಬಿಡ್ಬೋದು ಅನ್ನೋ ಥರದ ಸ್ಟಡಿ ಅಂಥ ಸ್ಟಡಿನೇ ನಡೆದಿಲ್ಲ. ಮತ್ತು ಶಾಶ್ವತವಾಗಿ ಅಂದರೆ ಎಷ್ಟು ವರ್ಷ? ಈಗ ಇಲ್ಲಿ ತನಕ ಡೇಟಾ ನೋಡಿದ್ರೆ ನಮಗೆ ಯಾವುದು ಡೈರೆಕ್ಟ್ ಸ್ಟಡಿ ಅಂತ ಒಂದಾಯಿತು, ಅದರಲ್ಲಿ ನೋಡಿದ್ರೆ ಆ ಸ್ಟಡಿ ಆಗಿ ನಮಗೊಂದು 11-12 ವರ್ಷ ಆಗಿದೆ. ಹಾಗಾಗಿ ಇವೆಲ್ಲ ಹೇಳಬೇಕಾದ್ರೆ ನಾವು ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ನನಗನ್ಸುತ್ತೆ. ಎಸ್, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಹೀಗೆ ಪ್ರತಿಯೊಂದು ಕೇಸ್ಗಳು ಬೇರೆ ಬೇರೆ ಇರುತ್ತೆ. ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಥರದ್ದೇ ರೆಮಿಡಿಗಳನ್ನ ಸೂಚಿಸಬೇಕಾಗತ್ತೆ. ಅವರ ದೇಹವನ್ನು, ಅವರ ಪ್ರಕೃತಿಯನ್ನು, ಟೆಸ್ಟ್ಗಳನ್ನ, ಅದರ ರಿಸಲ್ಟ್ಗಳನ್ನ ಆಧರಿಸಿ. ಇನ್ನು ನಾನು ಡಾಕ್ಟರ್ ವಾಸು HV ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವರು ಆ್ಯಕ್ಟಿವ್ ಹೆಲ್ತ್ ಡಯಾಬಿಟಿಸ್ ಸೆಂಟರ್ನ ನಡೆಸ್ತಾ ಇದ್ದಾರೆ ವಿಜಯನಗರದ ಹೊಸಹಳ್ಳಿಯಲ್ಲಿ. ಡಯಾಬಿಟಿಸ್ ರಿವರ್ಸಲ್ ಅಥವಾ ಡಯಾಬಿಟಿಸ್ ರೆಮಿಷನ್ ಮಾಡುವಂಥ, ಅಂದರೆ ಕಂಟ್ರೋಲ್ ಇರುವಂಥ, ಪಥ್ಯದ ಮೂಲಕ ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ. ಆಸಕ್ತರು ದಯವಿಟ್ಟು ಅವರನ್ನು ಸಂಪರ್ಕಿಸಿ. ಅವರ ಫೋನ್ ನಂಬರು, ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲವನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ.